ತುಂಬಾ ಜನಕ್ಕೆ 9 to 5 ಜಾಬ್ ಮಾಡಕ್ಕೆ ಇಷ್ಟ ಇರಲ್ಲ. ಸ್ಟಿಲ್ ಯಾಕೆ ಮಾಡ್ತಾರೆ ಅಂದ್ರೆ ರೆಸ್ಪಾನ್ಸಿಬಿಲಿಟಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಯಾವುದೋ ಒಂದು ಕೆಲಸ ಸಿಗ್ಲಿ, ಕಮ್ಮಿ ಸಂಬಳ ಆದ್ರೂ ಪರವಾಗಿಲ್ಲ, ನಾನು ಆಸೆ ಪಟ್ಟಿದ್ ಮಾಡೇ ಮಾಡ್ತೀನಿ ಅನ್ನೋ ಇಂಟೆನ್ಷನ್ಲಿ ನಾವು ಆ ಜಾಬ್ನ ಸೇರ್ತೀವಿ. ಕೆಲವೊಂದ್ಸಲಿ ಈ ವರ್ಕ್ ಪ್ರೆಷರ್ಗಳನ್ನೆಲ್ಲ ನೋಡಿ ಕೆಲಸ ಬಿಟ್ಟು ಮನೆಗೆ ಹೋಗುವಂತ ಅನ್ಸುತ್ತೆ. ಬಟ್ ಮನೆಗೇನೋ ಹೋಗ್ತೀನಿ, ಮನೆಗೆ ಹೋಗಿ ಮಾಡೋದಾದ್ರೂ ಏನು. ಕೆಲಸ ಬಿಟ್ಟು ಮನೆಗೆ ಹೋದ್ವಿ ಅಂತ ಅನ್ಕೊಳ್ಳಿ, ರಿಲೇಟಿವ್ಸ್ ಹೇಗಿದ್ಯಾ ಅಂತ ಕೇಳಲ್ಲ, ವಾಟ್ ಆರ್ ಯು ಡೂಯಿಂಗ್ ಅಂತ ಕೇಳ್ತಾರೆ. ಅದು ಪ್ರೀತಿಯಿಂದ ಬೈತಿದಾರೋ, ಕೋಪಿಸ್ಕೊಂಡು ಬೈತಿದಾರೋ, ಅಥವಾ ಒಂದು ಹಠದಲ್ಲಿ ಬೈತಿದಾರೋ ಗೊತ್ತಾಗ್ತಾ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಅದನ್ನ ನಾನು ಬಹಳ ಪಾಸಿಟಿವ್ ಆಗಿ ತಗೋತಾ ಇದ್ದೀನಿ. ನಿಜ ಅದು. ಅವರಿಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಇರಲ್ಲ, ಬಟ್ ಸ್ಟಿಲ್ ಈಸೆ. ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದ ಟಾಪಿಕ್. ಸೊ ನಾ ಹೇಳ್ತಿದ್ದೆ 9 to 5 ಜಾಬ್ನ ಯಾಕೆ ಸೇರ್ತೀವಿ ಅಂದರೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಂತ. ಸೊ ಯಾವ ಥರ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ ಅಂದರೆ, ನಮಗೆ ರೆಂಟ್ ಕಟ್ಟಕ್ಕಿರುತ್ತೆ, ಬಿಲ್ಸ್ ಕಟ್ಟಕ್ಕಿರುತ್ತೆ, ಫ್ಯಾಮಿಲಿ ರೆಸ್ಪಾನ್ಸ್ ಇರುತ್ತೆ, ಮೆಡಿಕಲ್ ಬಿಲ್ಸ್ ಇರುತ್ತೆ, EMIs ಇರುತ್ತೆ, ಲೋನ್ಸ್ ಇರುತ್ತೆ. ಸೊ ಇಷ್ಟೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ನಮ್ಮ ತಲೆ ಮೇಲೆ ಇರುತ್ತೆ. ಇಷ್ಟೇ ಅಲ್ಲ, ಇನ್ನು ಬೇಜಾನ್ ರೆಸ್ಪಾನ್ಸಿಬಿಲಿಟೀಸ್ ನಮ್ಮ ತಲೆ ಮೇಲೆ ಇರುತ್ತೆ. ನಾವು ಮನಸ್ಸಲ್ಲೇ ಅನ್ಕೋತೀವಿ, ಇವತ್ತು ನಾವು ಕಷ್ಟಪಟ್ಟರೆ ಒಂದಲ್ಲ ಒಂದಿನ ನಮ್ಮ ಸ್ಟ್ರಗಲ್ ಮೇಕ್ ಅ ಸೆನ್ಸ್ ಅಂತ. ಒನ್ ಡೇ ನಮ್ಮ ಹಾರ್ಡ್ ವರ್ಕ್ ವಿಲ್ ಬಿ ವರ್ತ್ ಇಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನ ಬೇಜಾನ್ ಇದೆ ಹೇಳಕ್ಕೆ, ಬಟ್ ಈ ವಿಡಿಯೋ ತುಂಬಾ ಲಾಂಗ್ ಆಗಿಬಿಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಯಾರೆಲ್ಲ ನನ್ನ ಮಾತುಗಳನ್ನ ರಿಲೇಟ್ ಮಾಡ್ಕೋತಿದ್ದೀರಾ, ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.